2014ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಣಿಗಾರಿಕಾ ನೀತಿ ಜಾರಿಗೆ ಆಯಿತು. ಇದು ಎಲ್ಲರಿಗೆ ಗೊತ್ತಿರುವಂತಹ ವಿಷಯವಾಗಿದೆ. ಆದರೆ ಇದು ಒಂದು ನಮ್ಮ ರಾಜ್ಯದ ಕಾನೂನಾಗಿದ್ದು, ಇದು ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತಿದೆ ಅನ್ನೋದು ಮುಖ್ಯ ವಿಷಯವಾಗಿದೆ. ಆದರೆ ಇದಕ್ಕೆ ವಿರೋಧವಾಗಿ ರಾತ್ರಿ ಸಮಯದಲ್ಲಿ ಹೊಡೆಯುವ ಅಕ್ರಮ ಮರಳು ದಂಧೆ ಈಗ ಕರ್ನಾಟಕದ ಶೃಂಗೇರಿ ಕ್ಷೇತ್ರದಲ್ಲಿ ಶೃಂಗೇರಿಯ ಮಠದ ಸಮೀಪದಲ್ಲೇ ಹಾಡು ಹಗಲೇ ಮರಳು ಮಾಫಿಯಾ ನಡೆಯೋಕೆ ಶುರುವಾಗಿದೆ. ಹೌದು, ಶೃಂಗೇರಿ ಮಠಕ್ಕೆ ಸಮೀಪವಾಗಿ ತುಂಗಾ ನದಿಯ ತೀರದಲ್ಲಿ ಮರಳು ಮಾಫಿಯಾ ನಡೆಯುತ್ತಿದ್ದು, ಇದರ ಮೇಲೆ ಒಂದು ಜೆಸಿಬಿ 2 ಟ್ರ್ಯಾಕ್ಟರ್ಗಳನ್ನು ತಹಸೀಲ್ದಾರ್ ರವರ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಮರಳು ಸಂಗ್ರಹಕ್ಕಾಗಿ ಅದರದ್ದೇ ಆದ ನಿರ್ದಿಷ್ಟ ಸ್ಥಳಗಳನ್ನು ನಿಗದಿ ಮಾಡಿದ್ದು, ಎಲ್ಲಾಯಿತಲ್ಲಿ ಸಿಕ್ಕ ಜಾಗಗಳಲ್ಲಿ ಮರಳು ನದಿ, ಕೆರೆ, ಹಳ್ಳ ಭಾಗಗಳಿಂದ ಮರಳನ್ನು ಎತ್ತುವಂತಿಲ್ಲ. ಆದರೆ ನಿಯಮಗಳನ್ನು ಗಾಳಿಗೆ ತೂರುವುದೆಂದರೆ ದುಷ್ಟರಿಗೆ ಹಲ್ಲಿಗೆ ಹಿಡಿದು ಹೋಗಿದೆ. ನಿನ್ನೆ ಗಾಂಧಿ ಮೈದಾನದ ಸಮೀಪದಲ್ಲಿ ರಾಜಾರೋಷವಾಗಿ ಜೆಸಿಬಿ ಮೂಲಕ ಮರಳು ಕಳ್ಳತನ ಮಾಡುವ ದೂರನ್ನು ಬಂದ ಹಿನ್ನೆಲೆಯಲ್ಲಿ ಶೃಂಗೇರಿ ತಾಲೂಕು ತಹಸೀಲ್ದಾರ್ ಅನೂಪ್ ನೇತೃತ್ವದಲ್ಲಿ ಒಂದು ಜೆಸಿಬಿ ಹಾಗೂ 2 ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ನ್ಯೂಸ್ ಚಾನೆಲ್ಗಳು ಪದೇ ಪದೇ ವರದಿ ಮಾಡುತ್ತಲೇ ಬಂದಿದ್ದು, ಮರಳು ಮಾಫಿಯಾ ಬೂದಿ ಮುಚ್ಚಿದ ಕೆಂಡದಂತೆ ಜನರ ಕಣ್ಣಿಗೆ ಮಣ್ಣೆರಚುವ ಮೂಲಕ ಶೃಂಗೇರಿ ತಾಲೂಕಿನಾದ್ಯಂತ ಅಕ್ರಮ ಮರಳು ಮಾಫಿಯಾ ನಿರಂತರ ನಡೆಯುತ್ತಲೇ ಇರುವುದು ಜನಸಾಮಾನ್ಯರು ಅಧಿಕಾರಿಗಳ ವಿರುದ್ಧ ಚೀಮಾರಿ ಹಾಕುವಂತಾಗಿದೆ. ಶೃಂಗೇರಿಯಲ್ಲಿ ಜನಸಾಮಾನ್ಯರು ಹಾಗೂ ಬಡವರು ಮನೆ ಕಟ್ಟಲು ತಮ್ಮ ಅವಶ್ಯಕತೆಗಳಿಗೆ ಒಂದೆರಡು ಗೂಡ್ಸ್ ಮರಳನ್ನು ಕೊಂಡೊಯ್ಯುವಾಗ ಅಧಿಕಾರಿಗಳು ಮುಲಾಜಿಲ್ಲದೆ ಫೈನ್ ಹಾಕಿ ಕೇಸ್ ಮಾಡುವ ನಿಷ್ಠಾವಂತ ಅಧಿಕಾರಿಗಳು ನಿರಂತರ ನಡೆಯುವ ಅಕ್ರಮ ಮರಳು ಮಾಫಿಯಾಗಳು ನಡೆಯುತ್ತಿದ್ದರೂ ಕೂಡ ನಿಮಗೆ ಅಷ್ಟೊಂದು ಒಲವು ಯಾಕೆ ಇರುವುದಿಲ್ಲ ಎಂಬ ಜನಸಾಮಾನ್ಯರ ಪ್ರಶ್ನೆಯಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ನಡೆಸುತ್ತಿದ್ದಾರೆ ಎನ್ನುವ ಸಂಶಯಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಅಷ್ಟೇ ಅಲ್ಲದೆ ಶೃಂಗೇರಿಯ ಸಚ್ಚಿದಾನಂದಪುರ, ಮೀಗ, ಬೇಗಾರು, ನಲ್ಲೂರು ಗ್ರಾಮದ ಕಾನಂಗಿ, ಮೆಣಸೆ, ಕಲ್ಕಟ್ಟೆ, ಮಸಿಗೆ, ಕಿರ್ಕೋಡು, ಕಾನುವಳ್ಳಿ, ಹಾಲಂದೂರು, ಬೆಣ್ಣೆಗುಡ್ಡೆ, ಕೊಲ್ಲಿ, ಕೆರೆಮನೆ, ಅಡ್ಡಗದ್ದೆ, ಹೆಬ್ಬುಗೆ, ಕೂತುಕೋಡು ಗ್ರಾಮದ ಗುಂಡ್ರೆ ಸೇರಿದಂತೆ ಶೃಂಗೇರಿ ತಾಲೂಕಿನ 10 ಗ್ರಾಮಗಳಲ್ಲಿ ಅಕ್ರಮವಾಗಿ ನಿರಂತರ ಮರಳು ಸಾಗಾಟ ನಡೆಯುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಎಂಬುದು ಪ್ರಶ್ನೆಯಾಗಿದೆ. ಈ ಅಕ್ರಮ ಮರಳು ದಂಧೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನುವುದೇ ಕಷ್ಟದ ಕೆಲಸವಾಗಿದೆ. ಅಧಿಕಾರದಲ್ಲಿರುವವರು, ಅಧಿಕಾರದಲ್ಲಿರುವವರ ಬೆಂಬಲಿತರು, ಅಧಿಕಾರದಲ್ಲಿ ಇಲ್ಲದಿದ್ದರೂ ತಮ್ಮದೇ ಸ್ವಾಮ್ಯದ ಒಡೆತನದಲ್ಲಿರುವಂತೆ ಸ್ವಪ್ರಭಾವಿಯಿರುವವರು ಅವರವರಲ್ಲೇ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟುವಂತೆ ಅಕ್ರಮ ಸಾಗಾಟದಲ್ಲಿ ಕಿತ್ತಾಟ ಹಾಗೂ ಒಂದು ವೇಳೆ ಇದರ ಬಗ್ಗೆ ಇಲಾಖೆಗಳಿಗೆ ಜನಸಾಮಾನ್ಯರು ಮಾಹಿತಿ ನೀಡಿದರೆ ಅವರ ಮೇಲೆ ಬೆದರಿಕೆ ಹಾಗೂ ಹಲ್ಲೆ ಮಾಡಿಸುವವರಿಗಂತೂ ಕೂಡ ಇದರಲ್ಲಿ ಕಮ್ಮಿ ಇಲ್ಲ ಬಿಡಿ.
ಅಕ್ರಮವಾಗಿ ಮರಳು ಸಾಗಾಟವಾಗುವುದು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, PWD ಸೇರಿದಂತೆ ಸಂಬಂಧಪಟ್ಟವರಿಗೆಲ್ಲ ಕೂಡ ಗೊತ್ತಿದೆ. ಕೆಲ ಜನಪ್ರತಿನಿಧಿಗಳು, ಪ್ರಭಾವಿಗಳೇ ಈ ಅಕ್ರಮಕ್ಕೆಲ್ಲ ಅಧಿಪತಿಯಾಗಿರುವುದರಿಂದ ಅಧಿಕಾರಿಗಳು ಅಸಹಾಯಕರಾಗಿರಂತಾಗಿದೆ. ಕೆಲ ಅಧಿಕಾರಿಗಳು ನೋಡಿಯೂ ಸುಮ್ಮನಿದ್ದರೆ ಇನ್ನೂ ಕೆಲವು ಸಿಕ್ಕಿದ್ದೇ ಚಾನ್ಸು ಎಂಬಂತೆ ಅಕ್ರಮಗಳಿಗೆ ಕೈ ಜೋಡಿಸಿದ್ದಾರೆ. ಅಧಿಕಾರಿಗಳು ಈಗೊಮ್ಮೆ ಆಗೊಮ್ಮೆ ಅಕ್ರಮ ಮರಳು ದಂಧೆಗೆ ದಾಳಿ ಮಾಡಿ ಇಲ್ಲಿ ಎಲ್ಲವೂ ಕಾನೂನುಬದ್ಧವಾಗಿದೆ, ಇಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶವನ್ನು ಪಾಲಿಸುತ್ತಿದ್ದಾರೆ ಎಂಬಂತೆ ನಟಿಸಿ ಜನರ ಕಣ್ಣಿಗೆ ಮಣ್ಣೆರಚುವ ಕಾರ್ಯವು ನಡೆಯುತ್ತಿದೆ. ಈ ಎಲ್ಲಾ ವಿಷಯಗಳು ಎಲ್ಲರಿಗೆ ಗೊತ್ತಿರುವಂತಹ ವಿಷಯಗಳಾಗಿದ್ದು, ಒಂದು ವೇಳೆ ಅಧಿಕಾರಿಗಳು ಮನಸ್ಸು ಮಾಡಿದರೆ ಅಕ್ರಮ ಮರಳು ದಂಧೆ ತಡೆಯುವುದು ದೊಡ್ಡ ವಿಷಯವೇನಲ್ಲ. ಈಗ ಬಹಿರಂಗವಾಗಿ ಮರಳು ಹೊಡೆಯುವ ಮಾಹಿತಿಯ ಮೇರೆಗೆ ದಾಳಿಯನ್ನು ಮಾಡಿ ವಾಹನವನ್ನು ಸೀಸ್ ಮಾಡಿ ಕೇಸ್ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಪ್ರತಿನಿತ್ಯ ನಡೆಯುವ ಮರಳು ಮಾಫಿಯಾದ ಮೇಲೂ ದಾಳಿ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಂಡು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ.